ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಉದರವಾಯು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಅತಿ ಹೆಚ್ಚು ಜನರನ್ನ ಕಾಡುವ ಸರ್ವೇ ಸಾಮಾನ್ಯ ಸಮಸ್ಯೆಗಳಲ್ಲಿ ಒಂದು. ಯಾವಾಗ ದೇಹದಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ವಾಯು ಉತ್ಪತ್ತಿಯಾಗುತ್ತೋ ಆಗ ಶುರುವಾಗುತ್ತೆ ಈ ಗ್ಯಾಸ್ಟ್ರಿಕ್. ಗ್ಯಾಸ್ಟ್ರಿಕ್ ಮಾರಣಾಂತಿಕ ಕಾಯಿಲೆ ಅಲ್ಲದಿದ್ರೂ ಕೂಡ ನಮ್ಮ ಜೀವನೋತ್ಸಾಹಕ್ಕೆ ಸವಾಲೆಸೆಯುವಷ್ಟು ತೀವ್ರ ಮಟ್ಟಕ್ಕೆ ಹೋಗಬಹುದು. ತಿಂದಿರುವ ಆಹಾರ ಸರಿಯಾಗಿ ಜೀರ್ಣವಾಗದೇ ಇರೋದು, ತುಂಬಾ ವೇಗವಾಗಿ ತಿನ್ನೋದು, ಅತಿಯಾದ ಆಹಾರ ಸೇವನೆ, ಮಾನಸಿಕ ಹಾಗೂ ದೈಹಿಕ ಒತ್ತಡದಿಂದ ಕೂಡ ಉದರವಾಯು ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಇದರ ಜೊತೆಗೆ IBS ಅಂದ್ರೆ ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಸಮಸ್ಯೆಯನ್ನ ಅನುಭವಿಸುವವರು ಕೂಡ ಸಾಕಷ್ಟು ಜನರಿದ್ದಾರೆ. ಹಾಗಾದ್ರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು IBSಗೆ ನಿರ್ದಿಷ್ಟ ಕಾರಣ ಏನು? ಇದಕ್ಕಿರುವ ಸೂಕ್ತ ಪರಿಹಾರ ಏನು? ಹೋಮಿಯೋಪತಿಯಲ್ಲಿ ಯಾವೆಲ್ಲ ರೀತಿಯ ಶಾಶ್ವತ ಪರಿಹಾರ ಮಾರ್ಗವಿದೆ? ಅದರ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ರಶ್ಮಿ ನಾಗ್ಲಿಕರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವೀಕ್ಷಕರೇ, ತಾವು ಕೂಡ ಕರೆ ಮಾಡಬಹುದು ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ. ಡಾಕ್ಟರ್, ಮೊದಲನೇದಾಗಿ ಈ ಗ್ಯಾಸ್ಟ್ರಿಕ್ ಅಂದ್ರೆ ಏನು, ಜೊತೆಗೆ ಇದು ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಸೊ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ ಒನ್ಸ್ ಇನ್ ಎ ಲೈಫ್ ಟೈಮ್ ಎಲ್ಲರೂ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಿರುವಂಥದ್ದು ಅಂತಲೇ ಹೇಳ್ಬೋದು. ಸೊ ಮೋರ್ ಆಫ್ ಓಲ್ಡ್ ಏಜಿಗೆ ಸಂಬಂಧಪಟ್ಟಂಗೆ ಹೆಚ್ಚಾಗಿ ನಾವು ನೋಡ್ತೀವಿ ಗ್ಯಾಸ್ಟ್ರೈಟಿಸ್ ಅಂತ. ಸೊ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ ಇನ್ಫ್ಲಮೇಷನ್ ಇನ್ ದ ಲೈನಿಂಗ್ ಆಫ್ ಒಂದು ಗ್ಯಾಸ್ಟ್ರಿಕ್ ಮ್ಯೂಕೋಸಾ ಅಥವಾ ಸ್ಟಮಕ್ ಅಂತ ಹೇಳ್ಬೋದು, ಅಥವಾ ಗಟ್ ಲೈನಿಂಗ್ ಅಂತ ಹೇಳುವಂಥದ್ದು. ಸೊ ಯಾವಾಗ ಒಂದು ಇನ್ಫೆಕ್ಷನ್ ಆಗುತ್ತೋ ಅಥವಾ ಇನ್ಫ್ಲಮೇಷನ್ ಆಗುತ್ತೋ ಸೊ ಆಗ ಕೆಲವು ಸಿಂಪ್ಟಮ್ಸ್ ಕೂಡ ಕಾಣಿಸ್ತಾ ಹೋಗುತ್ತೆ. ಸೊ ಒಬ್ಬೊಬ್ಬರಲ್ಲಿ ಒಂದೊಂಥರ ಸಿಂಪ್ಟಮ್ಸ್ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಸೊ ಮೋರ್ ಆಫ್ ಒಂದು ಅಬ್ಡೊಮಿನಲ್ ಪೇಯ್ನ್ ಇರ್ಬೋದು, ನಾಸಿಯಾ ಇರ್ಬೋದು, ವಾಮಿಟಿಂಗ್ ಇರ್ಬೋದು, ಹೊಟ್ಟೆ ಉಬ್ರ ಅಂತ ಹೇಳುವಂಥದ್ದು, ಅಥವಾ ಉರಿ ಆಗ್ತಿರುವಂಥದ್ದು, ಚೆಸ್ಟ್ ಪೇಯ್ನ್ ಬರುವಂಥದ್ದು, ಹೆವಿನೆಸ್. ಸೊ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿ ಸಿಂಪ್ಟಮ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಸೊ ಕಾರಣಗಳು ಹಲವಾರು ಅಂತಲೇ ಹೇಳುವಂಥದ್ದು. ಸೊ ಮೋಸ್ಟ್ ಆಫ್ ದಿ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ ಮೋರ್ ದೆನ್ ಒಂದು 40+ ಏಜ್ ಗ್ರೂಪ್ ಏನಿದೆ, ಸೊ ಅವರಲ್ಲಿ ನಾವು ಹೆಚ್ಚಾಗಿ ನೋಡ್ತೀವಿ. ಸೊ ಏಜ್ ಆಗ್ತಿದ್ದಂಗೆ ಒಂದು ಲೈನಿಂಗ್ ಆಫ್ ಮ್ಯೂಕೋಸಾ ಏನಿರುತ್ತೆ ಸೊ ಅದು ಕೂಡ ಡಿಜೆನ್ರೇಷನ್ ಆಗುವಂಥದ್ದು. ಸೊ ಏಜ್ ಓಲ್ಡ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಇನ್ನು ಗ್ಯಾಸ್ಟ್ರೈಟಿಸ್ ಬರೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದಾಗ ಸೊ H. ಪೈಲೋರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಥವಾ ಅದರ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಫ್ರೀಕ್ವೆಂಟ್ ಆಗಿ ಆದಾಗ, ಅಥವಾ ಅಕ್ಯೂಟ್ ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತ ಹೇಳ್ತೀವಿ. ಮೋರ್ ಆಫ್ ಒಂದು ವಾಮಿಟಿಂಗ್ ಇರ್ಬೋದು, ಪೇನ್ ಅಬ್ಡಮನ್ ಇರ್ಬೋದು, ಅಥವಾ ನಾಸಿಯಾ ಇರ್ಬೋದು. ಸೊ ಸಡನ್ ಆಗಿ ಕ್ರ್ಯಾಂಪ್ಸ್ ಬರ್ತಾ ಇರುತ್ತೆ, ಅಥವಾ ಹೊರಗಡೆ ಊಟ ಮಾಡಿದಾಗ ಸೊ ತದನಂತರ ಅವ್ರಿಗೆ ಫುಡ್ ಇನ್ಫೆಕ್ಷನ್ ಆಗಿರುವಂಥದ್ದು. ಸೊ ಇದೆಲ್ಲ ಆದಮೇಲೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಹಾಗೆ ಕಂಟಿನ್ಯೂ ಆದಾಗ ಸೊ ಮೋರ್ ಆಫ್ ಗ್ಯಾಸ್ಟ್ರೈಟಿಸ್ ಸಿಂಪ್ಟಮ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಲೂಸ್ ಸ್ಟೂಲ್ಸ್ ಅಥವಾ ವಾಮಿಟಿಂಗ್ ಇರ್ಬೋದು. ಸೊ ಸಡನ್ ಆಗಿ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಸ್ಪಿಟಲೈಸ್ ಆಗೋರೋದನ್ನ ಕೂಡ ನೋಡಿರ್ತೀವಿ. ಸೊ ಇದು ಮೋರ್ ಆಫ್ ಒಂದು ಅಕ್ಯೂಟ್ ಗ್ಯಾಸ್ಟ್ರೈಟಿಸಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಇನ್ನು ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಇರುತ್ತೆ. ಸೊ ಅವ್ರಿಗೆ ಮೋರ್ ದೆನ್ ಒಂದು 5 ಇಯರ್ಸಿಂದ ಇರ್ಬೋದು, 10 ಇಯರ್ಸಿಂದ ಇರ್ಬೋದು. ಸೊ ಹಲವಾರು ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂತೆ ಸೆಲ್ಫ್ ಮೆಡಿಕೇಷನ್ನ ತೊಗೊಳ್ತಿರ್ತಾರೆ, ಅಥವಾ ಮೆಡಿಕಲ್ ಶಾಪಲ್ಲಿರುವಂಥ ಟ್ಯಾಬ್ಲೆಟ್ಸ್ನ ತೊಗೊಳ್ಳುವಂಥದ್ದು ಇರ್ಬೋದು. ಸೊ ಅಥವಾ ಏನೋ ಇರ್ಬೋದು. ಸೊ ನವಡೇಸ್ ಹಲವಾರು ಲಿಕ್ವಿಡ್ ಫಾರ್ಮಲ್ಲಿ ಬಂದಿರುತ್ತೆ. ಸೊ ಸೆಲ್ಫ್ ಮೆಡಿಕೇಟ್ ಮಾಡ್ಕೊಳ್ತಿರ್ತಾರೆ. ಸೊ ಇದರಿಂದ ಹಲವಾರು ಸಿಂಪ್ಟಮ್ಸ್ ಮಿಸ್ ಆಗುವಂಥದ್ದು, ಅಥವಾ ಆ ಕ್ರಾನಿಕ್ ಅಂಡರ್ಲೈಂಗ್ ಡಿಸಾರ್ಡರ್ ಇದ್ರೂ ಕೂಡ ಗೊತ್ತಾಗ್ತಿರೋದಿಲ್ಲ. ಸೊ ದಟ್ ಕ್ಯಾನ್ ಲೀಡ್ ಟು ಲಾಟ್ ಆಫ್ ಕಾಂಪ್ಲಿಕೇಶನ್ಸ್ ಅಂತಲೇ ಹೇಳ್ಬೋದು ಫ್ಯೂಚರಲ್ಲಿ. ಇನ್ನು ಅದರ್ ಕಾಸಸ್ ಆಫ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ ಮೋರ್ ಆಫ್ ಒಂದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೆಕ್ರೇಷನ್ ಆಗುವಂಥದ್ದು. ಸೊ ಆಲ್ಕಲಿನಿಟಿ ಕಮ್ಮಿ ಆಗಿ ಅಸಿಡಿಟಿ ಹೆಚ್ಚಾದಾಗ ಮೋರ್ ಆಫ್ ಆ್ಯಸಿಡ್ ರಿಫ್ಲೆಕ್ಸ್ ಸಿಂಪ್ಟಮ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಅಥವಾ GERD ಅಂತ ಹೇಳ್ಬೋದು, ಗ್ಯಾಸ್ಟ್ರೋ ಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡರ್ ಇರ್ಬೋದು. ಸೊ ಮೋರ್ ಆಫ್ ಒಂದು ಬರ್ಪಿಂಗ್ ಇರ್ಬೋದು, ಉಳಿತೇಗು ಬರುವಂಥದ್ದು. ಸೊ ಏನು ತಿಂದರೂ ಕೂಡ ಇಮಿಡಿಯೇಟ್ಲಿ ಒಂದು ಬರ್ನಿಂಗ್ ಆಗುವಂಥದ್ದು ಇರ್ಬೋದು. ಸೊ ಪೇಯ್ನ್ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತಾರೆ. ಸೊ ಇದು ಮೋರ್ ಆಫ್ GERD ಸಿಂಪ್ಟಮ್ಸಲ್ಲಿ ನೋಡುವಂಥದ್ದು. ಸೊ ಇನ್ನು ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಬರುವಂಥದ್ದು, ಅಥವಾ ಲಾಟ್ ಆಫ್ ಸ್ಟ್ರೆಸ್ ಅಥವಾ ಟೆನ್ಷನ್ ಇಂದ ಕೂಡ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಗ್ರವೇಷನ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನು ಅದರ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಮೋರ್ ಆಫ್ ಒಂದು ಕೆಫಿನ್ ಇಂಡ್ಯೂಸ್ಡ್ ಗ್ಯಾಸ್ಟ್ರೈಟಿಸ್ ಇರ್ಬೋದು, ಅಥವಾ ಬೆವರೇಜಸ್ ಹೆಚ್ಚಾಗಿ ತಗೊಳ್ಳೋದ್ರಿಂದ, ಕೋಲ್ಡ್ ಡ್ರಿಂಕ್ಸ್ ಇರ್ಬೋದು, ಅಥವಾ ಆಲ್ಕೋಹಾಲ್ ಇರ್ಬೋದು, ಇನ್ನು ಸ್ಮೋಕಿಂಗ್ ಇರ್ಬೋದು. ಸೊ ಇದೆಲ್ಲ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತಲೇ ಹೇಳ್ಬೋದು. ಸೊ ಅವ್ರಿಗಿರೋ ಸಮಸ್ಯೆನ ಹೆಚ್ಚು ಮಾಡುವಂಥದ್ದು. ಸೊ ನವಡೇಸ್ ಅಡಲ್ಟ್ ಸ್ಟೇಜಲ್ಲಿ ಕೂಡ ನೋಡ್ತೀವಿ. ಅಡಲ್ಟ್ಸಲ್ಲಿ ಯಂಗ್ ಅಡಲ್ಟ್ಸ್ ತುಂಬ ಸಫರ್ ಆಗ್ತಿರ್ತಾರೆ. ಒಂದು 25 to 45 ಏಜ್ ಗ್ರೂಪ್ ಏನಿದೆ
ಇರುತ್ತೆ. ಸೊ ಇವರಲ್ಲಿ ಕೂಡ ಹೆಚ್ಚಾಗಿ ಗ್ಯಾಸ್ಟ್ರೈಟಿಸ್ ಅಥವಾ IBS ಅಂತ ಹೇಳ್ಬೋದು, ಅಂದರೆ ಇರಿಟಬಲ್ ಬೌಲ್ ಸಿಂಡ್ರೋಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತಾರೆ. ಸೊ ಇಟ್ ಈಸ್ ಒನ್ ಆಫ್ ದಿ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತಲೇ ಹೇಳುವಂಥದ್ದು. ಮೋರ್ ಆಫ್ ಒಂದು ಸ್ಟ್ರೆಸ್, ಟೆನ್ಷನ್ ಇರುವಂಥದ್ದು ಇರ್ಬೋದು, ಅಥವಾ ಡಿಪ್ರೆಷನ್ಗೆ ಒಳಗಾಗಿದ್ದಾಗ ಅಥವಾ ಮೋರ್ ಆಫ್ ಆಂಗ್ಸೈಟಿ ಇದ್ದಾಗ ಈ IBSನ ನಾವು ಹೆಚ್ಚಾಗಿ ನೋಡ್ಬೋದು. ಓಕೆ ಡಾಕ್ಟರ್, ಗ್ಯಾಸ್ಟ್ರಿಕ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ ತಾವು. IBS ಬಗ್ಗೆ ಹೇಳೋದಾದರೆ ಇದು ಯಾಕಾಗಿ ಕಾಣಿಸ್ಕೊಳ್ಳುತ್ತೆ? ಸೊ ಇನ್ನು IBS ಅಥವಾ ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳಿದಾಗ ಸೊ ಇಟ್ ಈಸ್ ಯೂಶಲಿ ಸೀನ್ ಇನ್ ಒಂದು 40 ಬಿಲೋ ಏಜ್ ಗ್ರೂಪ್ ಏನಿರುತ್ತೆ, ಸೊ ಅವರಲ್ಲಿ ನೋಡುವಂಥದ್ದು ಅಥವಾ ಚೈಲ್ಡ್ಹುಡ್ ಹಿಸ್ಟ್ರಿನಲ್ಲೇ ಬಂದಿರುವಂಥದ್ದು. ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಇಂಡೈಜೆಷನ್ ಆಗ್ತಾ ಇರುತ್ತೆ. ಸೊ ಅವ್ರಿಗೆ ತಿಂದಿದ್ದು ಒಂದು ಜೀರ್ಣಕ್ರಿಯೆ ಆಗ್ತಿರೋದಿಲ್ಲ ಅಥವಾ ಪಚನಕ್ರಿಯೆ ಸರಿಯಾಗಿರೋದಿಲ್ಲ. ಸೊ IBS ಇಟ್ ಇಸ್ ಮೇನ್ಲಿ ಗಟ್ ಡಿಸೀಸ್ ಅಂತ ಹೇಳ್ಬೋದು. ಸೊ ಕಾರಣಗಳು IBS ಬರೋದಕ್ಕೆ ಅಂತ ಹೇಳಿದಾಗ ಕಾಂಟ್ರಾಕ್ಷನ್ ಆಫ್ ಗಡ್ ಮಸಲ್ಸ್ ಅಂತಲೇ ಹೇಳುವಂಥದ್ದು. ಸೊ ಒಂದು ಸಿವಿಯರ್ ಕಾಂಟ್ರಾಕ್ಷನ್ ಆದಾಗ ಸೊ ಮೋರ್ ಆಫ್ ದಿ ಬೌಲ್ ಮೂಮೆಂಟ್ಸ್ ಜಾಸ್ತಿ ಆಗುತ್ತೆ. ಸೊ ಐದರ್ ಅವ್ರಿಗೆ ಕಾನ್ಸ್ಟಿಪೇಷನ್ ಆಗುವಂಥದ್ದು, ಆಲ್ಟರ್ನೇಟ್ ವಿತ್ ಡಯೇರಿಯಾ ಅಂತ ಹೇಳ್ತೀವಿ. ಸೊ ಸಿವಿಯರ್ ಕಾಂಟ್ರಾಕ್ಷನ್ ಆಫ್ ಗಡ್ ಮಸಲ್ಸ್ ಕ್ಯಾನ್ ಲೀಡ್ ಟು IBS ಅಂತ ಹೇಳ್ಬೋದು. ಸೊ ಅಥವಾ ಫ್ರೀಕ್ವೆಂಟ್ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುವಂಥದ್ದು, ವೈರಲ್ ಇನ್ಫೆಕ್ಷನ್ ಆಗುವಂಥದ್ದು, ಸೊ ಅವರಲ್ಲಿ IBSನ ನೋಡ್ತೀವಿ. ಆ್ಯಂಡ್ ಫ್ಯಾಮಿಲಿ ಹಿಸ್ಟ್ರಿ ಆಫ್ IBS ಇದ್ದಾಗ ನೋಡುವಂಥದ್ದು, ಅಥವಾ ಮೆಂಟಲ್ ಡಿಸಾರ್ಡರ್ಸ್ ಇರೋದ್ರಿಂದ ಸಫರ್ ಮಾಡ್ತಿರೋರಲ್ಲಿ ಮೋರ್ ಆಫ್ ಆಂಗ್ಸೈಟಿ ಇರ್ಬೋದು ಅಥವಾ ಡಿಪ್ರೆಷನ್ಗೆ ಒಳಗಾಗಿರುವಂಥವ್ರು ಇರ್ಬೋದು. ಸೊ ಅವರಲ್ಲಿ IBS ಇಸ್ ಎ ಕಾಮನ್ ಡಿಸಾರ್ಡರ್. ಇಟ್ ಅಫೆಕ್ಟ್ಸ್ ಬೋತ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ಅಂತಲೇ ಹೇಳುವಂಥದ್ದು. ಸೊ ಇನ್ನು ಕೆಲವರಲ್ಲಿ ಈ IBS ಅದರ್ ಕಾಸಸ್ಸಿಂದ ಬರುವಂಥದ್ದು ಇರ್ಬೋದು, ಅಂಡರ್ಲೈಂಗ್ ಡಿಸಾರ್ಡರ್ಸ್ ಇರ್ಬೋದು, ಲೈಕ್ ಕ್ರಾನ್ಸ್ ಡಿಸೀಸ್ ಇರ್ಬೋದು ಅಥವಾ ಅಲ್ಸರೇಟಿವ್ ಕೊಲೈಟಿಸ್ ಇರ್ಬೋದು. ಸೊ ಮೋರ್ ದೆನ್ 3 ವೀಕ್ಸಿಂದ ಅವ್ರಿಗೆ ಸಿಮ್ಟಮ್ಸ್ ಇದೆ. ಸೊ ಆಲ್ಟರ್ನೇಟ್ ಕಾನ್ಸ್ಟಿಪೇಷನ್ ವಿತ್ ಡಯೇರಿಯಾ ಅಂತ ಹೇಳ್ಬೋದು. ಸೊ ಅಥವಾ ಮೆಂಟಲಿ ಮೋರ್ ಆಫ್ ಒಂದು ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತಾರೆ, ಟ್ರಬಲ್ ಕಾನ್ಸಂಟ್ರೇಟಿಂಗ್ ಇರ್ಬೋದು. ಸೊ ಕನ್ಫ್ಯೂಷನ್ ಹೆಚ್ಚಾಗ್ತಾ ಇರುತ್ತೆ, ಯಾವುದೇ ರೀತಿ ಒಂದು ಡಿಸಿಷನ್ ಮೇಕಿಂಗ್ ಇರೋದಿಲ್ಲ, ಮೋರ್ ಆಫ್ ಆಂಗ್ಸೈಟಿ ಲೆವೆಲ್ ಹೆಚ್ಚಾಗಿರುತ್ತೆ. ಸೊ ಇದೆಲ್ಲ ಒಂದು IBS ಸಿಮ್ಟಮಲ್ಲಿ ನೋಡುವಂಥದ್ದು. ಹೆಚ್ಚಾಗಿ ಅಡಲ್ಟ್ ಲೈಫಲ್ಲಿ ಕಾಣಿಸ್ತಾ ಹೋಗುತ್ತೆ. ಅವರ ವರ್ಕ್ ಪ್ರೆಷರ್ ಇರ್ಬೋದು ಅಥವಾ ಮೋರ್ ಆಫ್ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು. ಸೊ ಇನ್ನು ಅವರ ತಗೊಳ್ಳೋ ಆಹಾರದಲ್ಲಿ ಮೋರ್ ಆಫ್ ಒಂದು ಕಾರ್ಬೋಹೈಡ್ರೇಟ್ಸ್ ಹೆಚ್ಚಾಗಿರುತ್ತೆ ಅಥವಾ ಪ್ರೋಟೀನ್ ಡಯಟ್ ಹೆಚ್ಚಾಗಿರುತ್ತೆ, ಲ್ಯಾಕ್ ಆಫ್ ಫೈಬರ್ ಐಟಮ್ಸ್ ಇರೋದ್ರಿಂದ. ಸೊ ಅದು ಒಂದು IBSಗೆ ಕಾರಣ ಅಂತಲೇ ಹೇಳ್ಬೋದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ರಮೇಶ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಮೇಶ್ ಅವರೇ. ನಮಸ್ತೆ ಡಾಕ್ಟರ್ ಇದ್ದಾರೆ, ಸಮಸ್ಯೆ ಹೇಳ್ಕೊಳ್ಳಿ. ಹಲೋ ಹಲೋ ಡಾಕ್ಟರ್, ನಮಸ್ಕಾರ. ಹಾ ನಮಸ್ತೆ, ಹೇಳಿ ಮೇಡಮ್. ನನಗೆ ಈಗ 42 ಇಯರ್ಸ್. ಓಕೆ. ಆಕ್ಚುಲಿ ಡಯಾಗ್ನೋಸ್ ಮಾಡಿದಾಗ ಐಟಿಸ್ ಹರ್ನಿಯಾ ಅಂತ ಗೊತ್ತಾಯ್ತು. ಆಕ್ಚುಲಿ ಅದಕ್ಕಿಂತ ಮುಂಚೆ ಗೊತ್ತಿರಲಿಲ್ಲ ಏನು ಪ್ರಾಬ್ಲಮ್ ಅಂತ. ಸೊ ಅದಾದ್ಮೇಲೆ ನಾನು ಲೈಫ್ ಸ್ಟೈಲ್ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಓಕೆ. ಬಟ್ ಹೋಮಿಯೋಪತಿಲಿ ಏನಾದ್ರು ಟ್ರೀಟ್ಮೆಂಟ್ ಇದೆ ಮೇಡಮ್ ಅದಕ್ಕೆ ಐಟಿಸ್ ಹರ್ನಿಯಾಗೆ? ಬಟ್ ತುಂಬಾ ಚಿಕ್ಕದು ಐಟಿಸ್ ಹರ್ನಿಯಾ, ತುಂಬಾ ದೊಡ್ಡದಿಲ್ಲ, ಬಟ್ ಲೈಟ್ ಚಿಕ್ಕದಾಗಿದೆ. ಸೊ ಲೈಫ್ ಸ್ಟೈಲ್ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಬಟ್ ಹೋಮಿಯೋಪತಿಲಿ ಏನಾದ್ರು ಅದಕ್ಕೆ ಟ್ರೀಟ್ಮೆಂಟ್ ಇದೆ ಮೇಡಮ್ ಅದಕ್ಕೆ ಹೈಯಾಟಿಸ್ ಹರ್ನಿಯಾಗೆ? ಓಕೆ, ನೋಡಿ ಖಂಡಿತ ನಿಮಗೆ ಟ್ರೀಟ್ಮೆಂಟ್ ಇದೆ. ಸೊ ಹೈಯಾಟಿಸ್ ಹರ್ನಿಯಾ ಅಂತ ಹೇಳ್ತಿದ್ದೀರಾ. ಸೊ ಒಬ್ಬೊಬ್ಬರಲ್ಲಿ ಒಂದೊಂಥರ ಸಿಮ್ಟಮ್ಸ್ ಇರುತ್ತೆ. ಮೋರ್ ಆಫ್ ಸ್ಟಮಕ್ ಪೇನ್ ಇರ್ಬೋದು, ಬ್ಲೋಟಿಂಗ್ ಆಗುವಂಥದ್ದು, ವಾಮಿಟಿಂಗ್ ಸೆನ್ಸೇಷನ್ ಅಥವಾ ಮೈಲ್ಡ್ ಅಪ್ಪರ್ ಪೇನ್ ಅಬ್ಡಮೆನ್. ಸೊ ಒಬ್ಬೊಬ್ಬರಲ್ಲಿ ಒಂದೊಂಥರ ಸಿಮ್ಟಮ್ಸ್ ಕಾಣಿಸುತ್ತೆ. ಸೊ ಹರ್ನಿಯಾ ಮೋರ್ ಆಫ್ ಒಂದು ಡಯಾಫ್ರಮ್ಯಾಟಿಕ್ ಮಸಲ್ಸ್ ಲೂಸ್ ಆದಾಗ ಯೂಶಲಿ ಬರುವಂಥದ್ದು. ಸೊ ಖಂಡಿತ ನಿಮಗೆ ಟ್ರೀಟ್ಮೆಂಟ್ ಇದೆ. ಆ್ಯಂಡ್ ವಾಟ್ ಎವರ್ ಇವರ ಲೈಫ್ ಸ್ಟೈಲ್ ಚೇಂಜಸ್ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಮೋರ್ ಆಫ್ ಒಂದು ವೆಯ್ಟ್ ಲಿಫ್ಟಿಂಗ್ ಇರ್ಬೋದು, ಸೊ ಅಥವಾ ಹಾರ್ಡ್ ವರ್ಕ್ ಮಾಡೋದಿರ್ಬೋದು. ಸೊ ಅದನ್ನು ಅವಾಯ್ಡ್ ಮಾಡುವಂಥದ್ದು. ಆ್ಯಂಡ್ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಅಥವಾ ಫುಡ್ ಸ್ಟೈಲ್ ಚೇಂಜಸ್ ಅದು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ವೆಯ್ಟ್ ಹ್ಯಾಸ್ ಟು ಬಿ ಅಂಡರ್ ಕಂಟ್ರೋಲ್ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ನಿಮಗೆ ಹೋಮಿಯೋಪತಿ ಮೆಡಿಸಿನ್ಸ್ ತೊಗೊಂಡಾಗ ಸೊ ಇಟ್ ಇಸ್ ನ್ಯಾಚುರಲ್ ಮೆಡಿಕೇಷನ್ಸ್ ಆ್ಯಂಡ್ ನಿಮಗೆ ಕಂಪ್ಲೀಟಾಗಿ ಕ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಅರ್ಲಿ ಏಜಲ್ಲಿ ಡಯಾಗ್ನೋಸ್ ಆಗಿರೋದ್ರಿಂದ ನಿಮ್ಮ ರಿಪೋರ್ಟ್ಸ್ ಜೊತೆಗೆ ಒಂದ್ಸರಿ ನಿಯರ್ ಬೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ರಮೇಶ್, ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಗ್ಯಾಸ್ಟ್ರಿಕ್ಗೆ ಮುಖ್ಯ ಕಾರಣವೇ ಆಹಾರ ಪದ್ಧತಿ ಅಂತ ಹೇಳ್ಬೋದು. ಹಾಗಾದರೆ ಆಹಾರ ಪದ್ಧತಿ ಹೇಗಿರಬೇಕು? ಸೊ ನವಡೇಸ್ ನಾವು ಹೆಚ್ಚಾಗಿ ನೋಡ್ತೀವಿ, ಅವ್ರಿಗೆ ಟೈಮ್ ಇರೋದಿಲ್ಲ ಅಥವಾ ಸ್ಕಿಪ್ ಮಾಡುವಂಥದ್ದು ಹ್ಯಾಬಿಟ್ಸು, ಲೇಟ್ ಡಿನ್ನರ್ ಇರ್ಬೋದು, ಸೊ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡುವಂಥದ್ದು ಇರ್ಬೋದು, ಸೊ ಅಥವಾ ಮೋರ್ ಆಫ್ ಒಂದು ಅನ್ಟೈಮ್ಲಿ ಫುಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು, ಅಥವಾ ಜಂಕ್ ಫುಡ್ಸ್ ಇರ್ಬೋದು, ಪ್ರೊಸೆಸ್ಡ್ ಫುಡ್ ಐಟಮ್ಸ್ ಅಥವಾ ರೆಡಿಮೇಡ್ ಫುಡ್ಸ್ ಇರ್ಬೋದು. ಸೊ ಇಂಥದ್ದನ್ನು ಹೆಚ್ಚಾಗಿ ತೊಗೊಳ್ತಿರ್ತಾರೆ. ಆ್ಯಂಡ್ ಲ್ಯಾಕ್ ಆಫ್ ವೆಜಿಟೇಬಲ್ ಫೈಬರ್ಸ್ ಇರ್ಬೋದು, ಯಾವುದೇ ರೀತಿ ಒಂದು ಸೊಪ್ಪು ತರಕಾರಿ ಅಥವಾ ಸಮತೋಲನ ಆಹಾರ ಅಥವಾ ಬ್ಯಾಲೆನ್ಸ್ ಡಯಟ್ ಇರೋದಿಲ್ಲ ಅಂತ ಹೇಳಿದಾಗ ಸೊ ಈ ಸಮಸ್ಯೆನ ಹೆಚ್ಚಾಗಿ ನೋಡ್ಬೋದು. ಆ್ಯಂಡ್ ಹೈಡ್ರೇಷನ್ ಇರೋದಿಲ್ಲ, ಮೋರ್ ಆಫ್ ಒಂದು ವಾಟರ್ ಇಂಟೇಕ್ ಕಮ್ಮಿ ಇದ್ದಾಗ ಸೊ ಡಿಹೈಡ್ರೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಮೋರ್ ಆಫ್ ಒಂದು ಮೆಟಬಾಲಿಕ್ ಪ್ರೋಸೆಸ್ಗೆ ಎಫೆಕ್ಟ್ ಆಗುವಂಥದ್ದು. ಸೊ ಹೆಚ್ಚಾಗಿ ಒಂದು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಆಗ್ತಾ ಬರುತ್ತೆ. ಸೊ ಯಾವಾಗ ಈ ಕಾನ್ಸ್ಟಿಪೇಷನ್ ಜಾಸ್ತಿ ಆಗುತ್ತೆ, ಸ್ಟೂಲ್ ಹಾರ್ಡ್ ಇರ್ಬೋದು, ಲಂಪಿ ಸ್ಟೂಲ್ಸ್ ಇರ್ಬೋದು. ಸೊ ಅಲಾಂಗ್ ವಿತ್ ದಟ್ ಅವ್ರಿಗೆ ಅದರ್ ಸೆಟ್ ಆಫ್ ಸಿಮ್ಟಮ್ಸ್ ಇದ್ದಾಗ, ಲೈಕ್ ಮೆಟಬಾಲಿಕ್ ಡಿಸಾರ್ಡರ್ಸಿಂದ ಸಫರ್ ಆದಾಗ, ಹೈಪರ್ ಟೆನ್ಷನ್ ಇದೆ, ಡಯಾಬಿಟಿಕ್ ಇದೆ ಅಥವಾ ಮಲ್ಟಿಪಲ್ ಡಿಸಾರ್ಡರ್ಸ್ ಇದ್ದಾಗ ಸಮಸ್ಯೆ ಹೆಚ್ಚು ಅಂತಲೇ ಹೇಳ್ಬೋದು. ಸೊ ದಟ್ ಕ್ಯಾನ್ ಲೀಡ್ ಟು ಕಾಂಪ್ಲಿಕೇಶನ್ಸ್ ಲೈಕ್ ಏನೋರೆಕ್ಟಲ್ ಪ್ರಾಬ್ಲಮ್ಸ್
ಸಿಮ್ಟಮ್ಸ್ ಆಗುವಂಥದ್ದು, ಪೈಲ್ಸ್, ವಿಷರ್ ಬರೋ ಚಾನ್ಸಸ್ ಹೆಚ್ಚು ಅಂತಲೇ ಹೇಳ್ಬೋದು. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ ಒಬ್ರು, ದಾಕ್ಷಾಯಿಣಿಯಿಂದ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ದಾಕ್ಷಾಯಿಣಿ ಅವರೇ. ದಾಕ್ಷಾಯಿಣಿ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಮೇಡಮ್ ಕೇಳಿಸ್ತಾ ಇದೆ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಹಲೋ ಡಾಕ್ಟರ್, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಮೇಡಮ್. ಓಕೆ. ಅದು ಗಂಟ್ಲಾಗೆ ಊಟ ಮಾಡಿದ ತಕ್ಷಣ ಎದೆಯಿಂದ ಗಂಟ್ಲರ್ಗೂ ಒತ್ತಿದಂಗ ಆಗುತ್ತೆ. ಮಲಗಿದಾಗ ಬಗ್ಗಡೆ ತಿರುಗಿ ಮಲಗಿದಾಗ ಆ ತರನೇ ಆಗುತ್ತೆ. ಬಗ್ಗಿದಾಗ ಆಗುತ್ತೆ ಆ ತರ ಕೆಲಸ ಮಾಡೋ ಮುಂದೆ. ಓಕೆ. ಸೊ ಇನ್ವೆಸ್ಟಿಗೇಷನ್ಸ್ ಏನಾದರೂ ಮಾಡಿದ್ದೀರಾ? ಟ್ರೀಟ್ಮೆಂಟ್ ತಗೊಳ್ತಿರುವಂಥದ್ದಾ? ಇಲ್ಲ ಮೇಡಮ್, ತಗೊಂಡಿಲ್ಲ. ಓಕೆ. ಎಷ್ಟು ವರ್ಷದಿಂದ ಇದೆ ಅಮ್ಮ ನಿಮಗೆ ಸಮಸ್ಯೆ? ನನಗೆ ಒಂದು 6 ತಿಂಗಳು ಆಯ್ತು ಮೇಡಮ್ ಅಷ್ಟೇ. 6 ತಿಂಗಳಿಂದ ಆಗಿದೆ. ಸೊ ವೆಯ್ಟ್ ಏನಾದರೂ ಜಾಸ್ತಿ ಇರುವಂಥದ್ದಾ? ವೆಯ್ಟ್ ಇಲ್ಲ ಮೇಡಮ್, ವೆಯ್ಟ್ ಕಡಿಮೆ ಆಗಿದೆ. ನೀನು? ಓಕೆ, ಕಡಿಮೆ ಆಗಿದ್ದೀರಾ. ಸೊ ಬೇರೆ ಏನು ಸಿಮ್ಟಮ್ಸ್ ಕಾಣಿಸ್ತಿದೆ ನಿಮಗೆ ವೆಯ್ಟ್ ಲಾಸ್ ಜೊತೆಗೆ? ಅದೇನಿಲ್ಲ ಮೇಡಮ್, ಅದೇ ಎದೆಯಿಂದ ಗಂಟ್ಲರ್ಗೂ ಒತ್ತಿದಂಗೆ ಆಗುತ್ತೆ ಬಿಟ್ರೆ ಮತ್ತೆ ಏನು ಪ್ರಾಬ್ಲಮ್ ಇಲ್ಲ ಮೇಡಮ್. ಓಕೆ. ಸೊ ನೋಡಿ, ಇದು ಮೇನ್ ಆಫ್ ಒಂದು ಮೆಟಬಾಲಿಕ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಯಾವಾಗ ಒಂದು ಲ್ಯಾಕ್ ಆಫ್ ಒಂದು ಫೈಬರ್ ಐಟಮ್ಸ್ ಇರ್ಬೋದು, ಸೊ ಅಥವಾ ಕೆಲವೊಂದು ಡೈಜೆಸ್ಟಿವ್ ಎನ್ಸೈಮ್ಸ್ ಅಂತ ಹೇಳ್ತೀವಿ, ಸೊ ಅದು ಸೆಕ್ರೇಷನ್ ಆಗ್ತಿಲ್ಲ ಅಂದಾಗ ಈ ಥರ ಸಮಸ್ಯೆನ ಫೇಸ್ ಮಾಡುವಂಥದ್ದು. 6 ಮಂತ್ಸಿಂದ ಬಂದಿದೆ ಅಂತ ಹೇಳ್ತಿದ್ದೀರಾ, ವೆಯ್ಟ್ ಲಾಸ್ ಕೂಡ ಅಂತ ಹೇಳ್ತಿದ್ದೀರಾ. ಸೊ ವಿ ಹ್ಯಾವ್ ಟು ವ್ಯಾಲ್ಯೂಯೇಟ್ ಯಾವ ಕಾರಣದಿಂದ ಆಗ್ತಿದೆ. ಸೊ IBS ಏನಾದರೂ ಇರುವಂಥದ್ದು ಅಂತ ನೋಡಬೇಕಾಗತ್ತೆ. ಅದರೊಟ್ಟಿಗೆ ಆಫ್ ಒಂದು ಎದೆಯಲ್ಲಿ ಒತ್ತದಂಗೆ ಆಗ್ತಿದೆ, ಚುಚ್ಚದಂಗೆ ಆಗ್ತಿದೆ ಅಂತ ಹೇಳ್ತಿದ್ರ. ಸೊ ಒಂದು ಗ್ಯಾಸ್ಟ್ರೈಟಿಸ್ ಕ್ರಾನಿಕ್ ಇದ್ದಾಗಲೂ ಕೂಡ ಈ ಥರ ಆಗುತ್ತೆ. ಮೋರ್ ದೆನ್ 3 ವೀಕ್ಸಿಂದ ಇದೆ ಅಂದಾಗ ಖಂಡಿತ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ನೀವು ಒಂದ್ಸರಿ ಕ್ಲಿನಿಕ್ಗೆ ವಿಸಿಟ್ ಮಾಡಿ, ಸೊ ತದನಂತರ ನಿಮ್ಮ ಕೇಸ್ ಎವ್ಯಾಲ್ಯೂಯೇಷನ್ ಮಾಡಿ ಫರ್ದರ್ ಇನ್ವೆಸ್ಟಿಗೇಷನ್ ಏನಾದರೂ ಬೇಕಾದಲ್ಲಿ ಮಾಡಿಸ್ಬೇಕಾಗತ್ತೆ. ಸೊ ಆಮೇಲೆ ನಿಮಗೆ ಒಂದು ಸೂಕ್ತ ಪರಿಹಾರ ಕೂಡ ತಿಳಿಸ್ಕೊಡ್ಬೋದು ಮಾ. ಥ್ಯಾಂಕ್ ಯು ದಾಕ್ಷಾಯಿಣಿ, ಕರೆ ಮಾಡಿದ್ದಕ್ಕಾಗಿ. ಕೊಪ್ಪಳದಿಂದ ಹನುಮಂತು ಕರೆ ಮಾಡಿದ್ದಾರೆ. ನಮಸ್ತೆ ಹನುಮಂತ್ ಅವರೇ. ಮೇಡಮ್ ನಮಸ್ಕಾರ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಮೇಡಮ್ ನಮಸ್ಕಾರ. ಹಾ ನಮಸ್ತೆ, ಹೇಳಿ. ಮೇಡಮ್ ನಮ್ಗೆ ಪ್ರಾಬ್ಲಮ್ ಬರೀ ಗ್ಯಾಸ್ಟ್ರಿಕ್ ಮೇಡಮ್. ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇಲ್ಲ, ಜ್ವರ ಇಲ್ಲ, ಕೆಮ್ಮಿಲ್ಲ, ನೆಗಡಿ ಇಲ್ಲ, ಏನು ಇಲ್ಲ. ಓಕೆ. ಬೇಕಾದಷ್ಟು ಕಡೆ ತೋರಿಸಿದೀನಿ. ಎಲ್ಲಿ ತೋರಿಸಿದ್ರು ಇಂಥದ್ದು ಮೆಡಿಸಿನ್ ನೋಡಿದೀನಿ. ಓಕೆ. ಸೊ ಎಷ್ಟು ವರ್ಷದಿಂದ ಇದೆ ನಿಮ್ಗೆ ಸಮಸ್ಯೆ? ಮೇಡಮ್ ನನ್ನ ಅಂದಾಜು ಒಂದು ವರ್ಷ ಆಗತ್ತೆ ಮೇಡಮ್. ಹೋದ್ಸಲ ಲಾಕ್ಡೌನ್ ಮುಂಚೆನೇ ಇದೆ. ಓಕೆ. ಎಂಡೋಸ್ಕೋಪಿ ಏನಾದರೂ ಮಾಡಿರುವಂಥದ್ದಾ? ಮೇಡಮ್ ಎಂಡೋಸ್ಕೋಪಿ ಏನಾದರೂ ಮಾಡಿಸಿದ್ರಾ? ಇನ್ವೆಸ್ಟಿಗೇಷನ್ಸ್ ಏನಾದರೂ ಆಗಿದೆಯಾ? ಎಂಡೋಸ್ಕೋಪಿ ಮಾಡಿದೀನಿ, ಟ್ಯಾಬ್ಲೆಟ್ಸ್ ಹೊಂದಿದ್ದೀನಿ, ದೊಡ್ಡ ದೊಡ್ಡ ಡಾಕ್ಟರ್ ಗಳ ತೋರಿಸಿದೀನಿ. ಓಕೆ. ಎಂಡೋಸ್ಕೋಪಿನಲ್ಲಿ ರಿಪೋರ್ಟ್ಸ್ ಅಲ್ಲಿ ಏನಂತ ಇದೆ? ಏನಿಲ್ಲ ಮೇಡಮ್, ನಾರ್ಮಲ್ ಆಗಿದೆ ಅಂತಾರೆ. ನಾರ್ಮಲ್ ಇದೆ. ಓಕೆ. ನಿಮ್ಗೆ ಸಿಂಪ್ಟಮ್ಸ್ ಯಾವ ರೀತಿ ಇದೆ? ಅಂದ್ರೆ ರೋಗ ಲಕ್ಷಣಗಳು ಏನ್ ಕಾಣಿಸ್ತಾ ಇದೆ ನಿಮ್ಗೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತಿರುವಂತದ್ದು? ಅಂದ್ರೆ ಮೇಡಮ್ ನಮ್ದು ಏನಾಗುತ್ತೆ ಹೊಟ್ಟೆ ಸ್ವಲ್ಪ ಫುಲ್ ಅಂದ್ರೆ ಹೊಟ್ಟೆ ಇದಾಗ್ಬಿಡುತ್ತೆ. ನಾನು ಒಂದ್ 2 ಸಲ ಗಂಟಲ ಕೈ ಹಾಕಿ ಒಮ್ಮೆಕ್ ನೋಡ್ಕೊಂಡ್ಬಿಟ್ರೆ ಅದು ಗ್ಯಾಸ್ ಪಾಸ್ ಆಗ್ಬಿಡುತ್ತೆ ಮೇಡಮ್. ಅವಾಗ ಹೊಟ್ಟೆ ಆಗ್ಬಿಡುತ್ತೆ. ಓಕೆ. ಹೆಡ್ಏಕ್ ಏನಾದ್ರು ಬರುತ್ತಾ? ತಲೆನೋವು ಬರುವಂತದ್ದಾ? ತಲೆನೋವು ಏನಿಲ್ಲ ಮೇಡಮ್, ಏನೇನಿಲ್ಲ. ಓಕೆ. ಸೊ ಖಂಡಿತ ನೋಡಬೇಕಾಗುತ್ತೆ. ಎಂಡೋಸ್ಕೋಪಿ ಇಸ್ ಆಲ್ಸೋ ನಾರ್ಮಲ್ ಅಂತ ಹೇಳ್ತಿದ್ದೀರಾ. ಸೊ ಮೋರ್ ಆಫ್ ಇಂಡೈಜೆಷನ್ ಪ್ರಾಬ್ಲಮ್ ಇಂದ ಕೂಡ ಆಗ್ಬೋದು. ಸೊ ಅಥವಾ ಗ್ಯಾಸ್ಟ್ರೋ ಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡರ್ ಕೂಡ ಇರ್ಬೋದು. ಸೊ ಮೋರ್ ಆಫ್ ಆಸಿಡ್ ಸೆಕ್ರೇಷನ್ ಇಂದ ಈ ಥರ ಆಗ್ತಿರ್ಬೋದು. ಸೊ ಗ್ಯಾಸ್ಟ್ರೈಟಿಸ್ ಇದೆಯಾ ಅಥವಾ IBS ಇದೆಯಾ, ಏನು ಸಮಸ್ಯೆ ಇದೆ ಅಂತ ಎವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ. ಸೊ ಖಂಡಿತ ಒಂದು ಕೇಸ್ ಹಿಸ್ಟ್ರಿ ತೊಗೊಂಡಾಗ ನೋಡಬೇಕು ಯಾವ ಕಾರಣದಿಂದ ಬರ್ತಿದೆ ಅಥವಾ ಏನಾದರೂ ಹ್ಯಾಬಿಟ್ಸ್ ಇರುವಂಥದ್ದು. ಸೊ ಮೋರ್ ಆಫ್ ಒಂದು ಕೆಫಿನ್ ಇಂಟೇಕ್ ಇರ್ಬೋದು ಅಥವಾ ಅದರ್ ಬೆವರೇಜಸ್ ಇರ್ಬೋದು. ಸೊ ಅದರಿಂದ ಕೂಡ ಸಮಸ್ಯೆ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಸಮ್ಟೈಮ್ಸ್ ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನಿಂದನೂ ಸರಿ ಹೋಗುವಂಥದ್ದು. ಸೊ ವಾಕಿಂಗ್ ಇರ್ಬೋದು ಅಥವಾ ಎಕ್ಸಸೈಸ್ ಮಾಡ್ತಾ ಹೋಗಿ. ಆ್ಯಂಡ್ ನೀವು ಫುಡ್ ತೊಗೊಳ್ಳೋ ಟೈಮ್ ಪ್ಯಾಟ್ರನ್ ಕೂಡ ಚೇಂಜ್ ಮಾಡಬೇಕಾಗುತ್ತೆ. ಆ್ಯಂಡ್ ಮೋರ್ ಆಫ್ ನಿಮ್ಮ ಸ್ಲೀಪಿಂಗ್ ಟೈಮ್ಗೂ ಅಥವಾ ನೀವು ಫುಡ್ ಇಂಟೇಕ್ ಟೈಮ್ಗೂ ಅಟ್ಲೀಸ್ಟ್ ಒಂದು 2 ಅವರ್ಸ್ ಗ್ಯಾಪ್ ಇರಬೇಕಾಗುತ್ತೆ. ಸೊ ದಟ್ ವಿಲ್ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಸೊ ನಿಮಗೆ ಕಂಟಿನ್ಯೂ ಇದೆ ಗ್ಯಾಸ್ಟ್ರೈಟಿಸ್ ಸಿಂಪ್ಟಮ್ಸ್ ಹಾಗೆ ಕಂಟಿನ್ಯೂ ಆಗ್ತಿದೆ ಅಂದಾಗ ಸೊ ನಿಮ್ಮ ರಿಪೋರ್ಟ್ಸ್ ಜೊತೆ ವಿಸಿಟ್ ಮಾಡಿ ಖಂಡಿತ ನಿಮಗೆ ಸೂಕ್ತ ಪರಿಹಾರ ಕೂಡ ತಿಳಿಸ್ಕೊಡ್ಬೋದು. ಥ್ಯಾಂಕ್ ಯು ಹನುಮಂತ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಗ್ಯಾಸ್ಟ್ರಿಕ್ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಕಡೆಗಣಿಸ್ತಾರೆ, ಮನೆಯಲ್ಲೇ ಪರಿಹಾರ ಇದಕ್ಕೆ ಇದೆ ಅಂತ ಅನ್ಕೋತಾರೆ. ಇದನ್ನ ಕಡೆಗಣಿಸಿದ್ರೆ ಯಾವ ರೀತಿಯಾದಂತಹ ಅಪಾಯ ಮುಂದೆ ಎದುರಾಗಬಹುದು? ಸೊ ಖಂಡಿತ ನೀವು ಹೇಳಿದಾಗೆ ಕೆಲವರು ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ತಿರ್ತಾರೆ. ಮೋರ್ ದೆನ್ ಒಂದು 3 ವೀಕ್ಸಿಂದ ಇರ್ಬೋದು, ಅಥವಾ ಕೆಲವ್ರಿಗೆ ಹಿಸ್ಟ್ರಿ ಕೇಳಿದಾಗ ಒಂದು 2 ಇಯರ್ಸಿಂದ ಇದೆ, 3 ಇಯರ್ಸಿಂದ ಇದೆ. ಸೊ ಮೋರ್ ಆಫ್ ಆ್ಯಂಟಾಸಿಡ್ಸ್ನ ತೊಗೊಳ್ತಿರ್ತಾರೆ, ಪೇನ್ ಕಿಲ್ಲರ್ಸ್ನ ಅಥವಾ ಸ್ಪಾಸ್ಮೋಡಿಕ್ ಮೆಡಿಕೇಷನ್ನ ತೊಗೊಳ್ತಿರುವಂಥದ್ದು. ಸೊ ಆ ಟೈಮ್ಗೆ ಪೇನ್ ಕಮ್ಮಿ ಆದರೆ ಸಾಕು, ಅಥವಾ ಬರ್ನಿಂಗ್ ಅಥವಾ ಮೋರ್ ಆಫ್ ಒಂದು ಆ್ಯಂಟಾಸಿಡ್ಸ್ ಲಿಕ್ವಿಡ್ಸ್ ಇರ್ಬೋದು, ಹಲವಾರು ಮೆಡಿಕೇಷನ್ಸ್ ಅಥವಾ ಮನೆಮದ್ದುಗಳನ್ನ ಟ್ರೈ ಮಾಡ್ತಿರ್ತಾರೆ. ಸೊ ಇದು ಸಮಸ್ಯೆ ಹೆಚ್ಚಾಗ್ತಾ ಹೋದಾಗ ಸೊ ಕಾಂಪ್ಲಿಕೇಶನ್ಸ್ ಕೂಡ ಆಗುವಂಥದ್ದು. ಮೋರ್ ಆಫ್ ಪೆಪ್ಟಿಕ್ ಅಲ್ಸರ್ ಅಂತ ಹೇಳ್ತೀವಿ, ಅಥವಾ
ಅಥವಾ ಡಿಯೋಡಿನಲ್ ಅಲ್ಸರ್ ಆಗುವಂಥದ್ದು, ಹೊಟ್ಟೆ ಒಳಗೆ ಹುಣ್ಣಾಗುವಂಥದ್ದು, ಕ್ರಾನಿಕ್ ಅಲ್ಸರ್ ಆಗುವಂಥದ್ದು ಇರ್ಬೋದು, ಸೊ ಅಥವಾ ಇಂಟೆಸ್ಟೈನಲ್ ಪ್ರಾಬ್ಲಮ್ ಆಗುವಂಥದ್ದು, ಸೊ ಫ್ರೀಕ್ವೆಂಟ್ ಅಬ್ಡಾಮಿನಲ್ ಇನ್ಫೆಕ್ಷನ್ಸ್ ಆಗುವಂಥದ್ದು ಇರ್ಬೋದು, ಸೊ ಅಥವಾ ಯಾವ ಕಾರಣದಿಂದ ಬಂದಿದೆ ಅಂತ ಡಯಾಗ್ನೋಸ್ ಆಗದೆ ಹೋಗುತ್ತೆ. ಸೊ ವೆದರ್ ಇಟ್ ಇಸ್ ಒಂದು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಎಸ್ಪೆಷಲಿ ಅಮೀಬಿಯಾಸಿಸ್ ಇರ್ಬೋದು, ಅಥವಾ ಹಲವಾರು ವಾರ್ಮ್ ಇನ್ಫೆಸ್ಟೇಷನಿಂದ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ಳುವಂಥದ್ದು. ಸೊ ಡೆಫಿನೆಟ್ಲಿ ಅದನ್ನು ರೂಲ್ ಔಟ್ ಮಾಡಿದ್ರೆ ಅರ್ಲಿ ಸ್ಟೇಜಸಲ್ಲಿ ಆ ಕಾಂಪ್ಲಿಕೇಶನ್ ಕೂಡ ಪ್ರಿವೆಂಟ್ ಮಾಡ್ಬೋದು. ಎಸ್ಪೆಷಲಿ ಇನ್ ಕೇಸ್ ಆಫ್ IBS ಇದ್ದಾಗ ಅವ್ರಿಗೆ ಒಂದು ಸಿವಿಯರ್ ಕ್ರ್ಯಾಂಪಿಂಗ್ ಟೈಪ್ ಆಫ್ ಪೇನ್ ಇರ್ಬೋದು, ಅಥವಾ ಸಡನ್ನಾಗಿ ಬ್ಲೋಟಿಂಗ್ ಆಗ್ಬೋದು, ಮೋರ್ ಆಫ್ ಡಯೇರಿಯಾ ಫ್ರೀಕ್ವೆಂಟ್ ಆಗಿ ಆಗ್ತಾ ಇರುತ್ತೆ. ಸೊ ಯಾವ ಕಾರಣದಿಂದ ಆಗ್ತಿದೆ, ಸೊ ಗಟ್ ಡಿಸೀಸ್ ಏನಾದ್ರು ಇದೆಯಾ, ಸಿಲಿಯಾಕ್ ಡಿಸೀಸ್ ಇದೆಯಾ, ಅಥವಾ ಅಲ್ಸರೇಟಿವ್ ಕೊಲೈಟಿಸ್ ಇದೆಯಾ, ಅಥವಾ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಈ ಥರ ಒಂದು ಸೀರಿಯಸ್ ಡಯಾಗ್ನೋಸಿಸ್ ಕೂಡ ಮಿಸ್ ಆಗುವಂಥದ್ದು. ಸೊ ಡೆಫಿನೆಟ್ಲಿ ಮೋರ್ ದೆನ್ 3 weeks to 3 months ತನಕ ಸಿಂಪ್ಟಮ್ಸ್ ಇದೆ ಅಂತ ಹೇಳಿದಾಗ ಸಾರ್ಲಿ ಆಗಿ ಡಯಾಗ್ನೋಸ್ ಮಾಡೋದು ಉತ್ತಮ ಅಂತಾನೆ ಹೇಳ್ಬೋದು. ಓಕೆ, ಡಾಕ್ಟರ್ ಮನೋಹರ್ ಅಂತ ಭದ್ರಾವತಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮನೋಹರ್ ಅವರೇ. ಮೇಡಮ್ ನಮಸ್ಕಾರ. ಸಮಸ್ಯೆ ಹೇಳ್ಕೊಳ್ಳಿ, ಡಾಕ್ಟರ್ ಇದ್ದಾರೆ. ಮೇಡಮ್ ನಮಸ್ತೆ ಡಾಕ್ಟ್ರೆ. ಹಾ ನಮಸ್ತೆ, ಹೇಳಿ. ಮೇಡಮ್ ಒಂದು ಡಿಸೆಂಬರ್ 25ನೇ ತಾರೀಕಿನಿಂದ ಸ್ವಲ್ಪ ನಂಗೆ ಟ್ರಬಲ್ ಆಯ್ತು ಹೊಟ್ಟೆದು. ಓಕೆ. ಸೊ ಹಾಗಾಗಿ ಎಮರ್ಜೆನ್ಸಿಗೆ ತಗೊಂಡೆ, ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡೆ. ಓಕೆ. ಬಟ್ ಕಾಲ ಪ್ರಮಾಣ ಅದು ನೈಟ್ ಅಲ್ಲಿ ಆಗಿತ್ತು, ಹೊಟ್ಟೆ ಉಬ್ರ ಬಂದಿತ್ತು. ಆ ಸಿಂಪ್ಟಮ್ ಇದುವರೆಗೂ ಇನ್ನು ಹೋಗ್ತಾನೆ ಇಲ್ಲ. ತಿಂತಾ ಇದೀನಿ, ಟ್ಯಾಬ್ಲೆಟ್ ಸ್ವಲ್ಪ ನಾರ್ಮಲ್ ಆಗಿ ಚೆನ್ನಾಗಿ ಆಗ್ತಾ ಇದೆ. ಬಟ್ ಹೊಟ್ಟೆ ಉಬ್ರ ಅನ್ನೋದು ತುಂಬಾ ಜಾಸ್ತಿ ಆಗಿ ಆ ಪೋರ್ಷನ್ ಹಂಗೆ ಇದೆ ಮೇಡಮ್. ಬಹಳ ಅಸಹ್ಯ ಆಗ್ತಾ ಇದೆ, ಬಗ್ಗಕ್ಕೂ ಆಗ್ತಾ ಇಲ್ಲ, ತೊಂದರೆ ಆಗ್ತಿದೆ ಮೇಡಮ್. ಓಕೆ, ಎಷ್ಟು ವಯಸ್ಸು ನಿಮಗೆ? ನಮ್ದು 5'2" ಮೇಡಮ್. ಓಕೆ, ನೋಡಿ ಬ್ಲೋಟಿಂಗ್ ಅಂತ ಹೇಳ್ತಿದ್ದೀರಾ, ಬರೀ ಅದೊಂದೇ ಸಿಂಪ್ಟಮ್ಸ್ ಇದೆಯಾ, ಬೇರೆ ಏನಾದರೂ ಮೋಷನ್ಸ್ ಕ್ಲಿಯರ್ ಆಗುತ್ತಾ, ಅಥವಾ ಮೋರ್ ಆಫ್ ಯಾವ ಥರ ಇರುತ್ತೆ, ಬೇರೆ ಏನಾದರೂ ಸಿಂಪ್ಟಮ್ಸ್ ಇದೆಯಾ? ಇಲ್ಲ ಇಲ್ಲ, ಬೇರೆ ಏನಿಲ್ಲ ಮೇಡಮ್, ಬೇರೆ ಹೊಟ್ಟೆ ಉಬ್ರ, ತಿಂದ್ರೆ ಉಬ್ರ ಇರುತ್ತೆ. ಒಂಥರ ಏನೋ ಒಂದು ವಸ್ತುನ ಹೊರ್ಕೊಂಡಂಗ ಅನ್ನಂಗೆ ಸೆನ್ಸ್ ಆಗ್ತಾ ಇರುತ್ತೆ. ಓಕೆ, ನೋಡೋಣ. ಇದು ಮೋರ್ ಆಫ್ ಒಂದು ಇನ್ಫೆಕ್ಟಿವ್ ಕೈಂಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ನಿಮಗೆ ರೀಸೆಂಟಾಗಿ ಬಂದಿರುವಂಥದ್ದು, ಸೊ ಪಾಸ್ಟ್ 1 month ಸಫರ್ ಆಗ್ತಿದ್ದೀರಾ, ಬರೀ ಬ್ಲೋಟಿಂಗ್ ಅಷ್ಟೇ ಇದೆ, ಹೊಟ್ಟೆ ಉಬ್ರ ಅಂತ ಅಷ್ಟೇ ಹೇಳ್ತಿದ್ದೀರಾ. ಸೊ ಖಂಡಿತ ಒಂದು ಫುಡ್ ಇನ್ಫೆಕ್ಷನಿಂದ ಕೂಡ ಈ ಥರ ಆಗಿರ್ಬೋದು. ಸೊ ಮೋರ್ ಆಫ್ ಈಗ ಮೆಡಿಕೇಷನ್ ನೀವು ತೊಗೊಂಡಿರ್ಬೋದು, ಸೊ ಮತ್ತೆ ಸಾಲ್ವ್ ಆಗ್ತಿದೆ, ಸೊ ಅದೇ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ ಅಂತ. ಸೊ ಖಂಡಿತ ನೋಡಬೇಕಾಗುತ್ತೆ. ಸೊ ಯಾವ ಕಾರಣದಿಂದ ಆಗ್ತಿದೆ ನಿಮಗೆ, ಮೋರ್ ಆಫ್ ಅಕ್ಯೂಟ್ ಗ್ಯಾಸ್ಟ್ರೋ ಇಂಟ್ರೈಟಿಸಿಂದ ಆಗಿರುವಂಥದ್ದು, ಸೊ ಅಥವಾ ಗ್ಯಾಸ್ಟ್ರೈಟಿಸಿಂದ ಬಂದಿರುವಂಥದ್ದು. ಸೊ ಏನಿದೆ ಅಂತ ಎವ್ಯಾಲ್ಯೂಷನ್ ಮಾಡಿ ಖಂಡಿತ ನಿಮಗೆ ಹೋಮಿಯೋಪತಿನಲ್ಲಿ ಸೂಕ್ತ ಪರಿಹಾರ ಕೂಡ ಕೊಡ್ಬೋದು. ಆ್ಯಂಡ್ ಮೆಡಿಸಿನ್ಸ್ ಆರ್ ಸೇಫ್ ಅಂತ ಕೂಡ ಹೇಳ್ಬೋದು. ಥ್ಯಾಂಕ್ ಯು ಮನೋಹರ್, ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಗ್ಯಾಸ್ಟ್ರಿಕ್ ಮತ್ತು IBSಗೆ ಇರುವಂತಹ ಟ್ರೀಟ್ಮೆಂಟ್ ಯಾವುದು? ಸೊ ಇನ್ನು ಟ್ರೀಟ್ಮೆಂಟ್ ಅಂತ ಬಂದಾಗ, ಸೊ ವಿ ಹ್ಯಾವ್ ಟು ಸಿ ಅವ್ರಿಗೆ ಯಾವ ಕಾರಣದಿಂದ ಬಂದಿದೆ ಅಂತ. ಎಸ್ಪೆಷಲಿ IBS ಅಂತ ಬಂದಾಗ ಮೋರ್ ಆಫ್ ಅವರು ಮೆಂಟಲಿ ಆ್ಯಂಡ್ ಫಿಸಿಕಲಿ ಸಫರ್ ಆಗ್ತಿರ್ತಾರೆ. ಸೊ ಕೌನ್ಸಿಲಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಸಮ್ಟೈಮ್ಸ್ ಅವ್ರಿಗೆ ತುಂಬ ಡಿಪ್ರೆಷನ್ ಆಗಿ ಕೆಲವರು ಸೂಸೈಡಲ್ ಟೆಂಡೆನ್ಸಿ ಕೂಡ ಇರುವಂಥದ್ದು ಇರ್ಬೋದು, ಅಥವಾ ಬರ್ನಿಂಗ್ ತುಂಬ ಸಿವಿಯರ್ ಆಗಿರುತ್ತೆ, ಪೇನ್ಫುಲ್ ಆಗಿರುತ್ತೆ, ಕ್ರ್ಯಾಂಪಿಂಗ್ ಆಗಿರುವಂಥದ್ದು ಇರ್ಬೋದು. ಸೊ ಮೋರ್ ಆಫ್ ಆಂಗ್ಸೈಟಿ ಇರುವಂಥದ್ದು ಇರ್ಬೋದು, ಡಿಪ್ರೆಷನ್ಗೆ ಒಳಗಾಗಿರ್ತಾರೆ, ಆ್ಯಂಡ್ ಟ್ರಬಲ್ ಕಾನ್ಸಂಟ್ರೇಟಿಂಗ್, ಯಾವುದೇ ವರ್ಕ್ ಮಾಡೋಕ್ಕೆ ಕೂಡ ಆಗ್ತಿರೋದಿಲ್ಲ. ಸೊ ಈ ಥರ ಸಿವಿಯರಿಟಿ ಆಫ್ ಸಿಂಪ್ಟಮ್ಸ್ IBSನಲ್ಲಿ ಹೆಚ್ಚಾಗಿರುತ್ತೆ. ಸೊ ಇನ್ ದಟ್ ಕೇಸ್ ಡೆಫಿನೆಟ್ಲಿ ಕೌನ್ಸಿಲಿಂಗ್ ಈಸ್ ನೀಡೆಡ್. ಅಲಾಂಗ್ ವಿತ್ ದಟ್ ಅವರ ಡಯಟ್ ಮಾಡಿಫಿಕೇಷನ್ ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಇರ್ಬೋದು. ಆ್ಯಂಡ್ ಹೋಮಿಯೋಪತಿ ಟ್ರೀಟ್ಮೆಂಟ್ ಅಂತ ಹೇಳಿದಾಗ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಇರುತ್ತೆ. ಸೊ ಅಂಡರ್ಲೈಂಗ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಇದೆಯಾ ಅಂತ ನೋಡಬೇಕಾಗುತ್ತೆ. ಸೊ ಇಫ್ ದರ್ ಆಲ್ರೆಡಿ ಡಯಾಬಿಟಿಕ್, ಹೈಪರ್ ಟೆನ್ಷನ್ ಅಥವಾ ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಸೊ ಯಾವ ಡಿಸಾರ್ಡರಿಂದ ಸಫರ್ ಆಗ್ತಿರ್ತಾರೆ, ಸೊ ಅದನ್ನೆಲ್ಲ ಒಂದು ಸರಿ ಎವ್ಯಾಲ್ಯೂಷನ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಫ್ ಇನ್ವೆಸ್ಟಿಗೇಷನ್ಸ್ ನೀಡೆಡ್, ಎಂಡೋಸ್ಕೋಪಿ ಇರ್ಬೋದು, ಸೊ ಸಮ್ಟೈಮ್ಸ್ ಕಲೋನೋಸ್ಕೋಪಿ ನೆಸೆಸರಿ ಇದ್ದಲ್ಲಿ ಮಾಡಿಸ್ಬೇಕಾಗತ್ತೆ. ಸೊ ತದನಂತರ ಅವ್ರಿಗೆ ಸೂಕ್ತ ಪರಿಹಾರ ಕೂಡ ತಿಳಿಸ್ಕೊಡ್ಬೋದು. ಆ್ಯಂಡ್ ಮೆಡಿಸಿನ್ಸ್ ಆರ್ ಸೇಫ್, ಯಾವುದೇ ರೀತಿ ಅವ್ರಿಗೆ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಅಂತ ಕೂಡ ಹೇಳ್ಬೋದು. ಓಕೆ ಡಾಕ್ಟರ್, ಕೆಲವೊಂದು ಟ್ಯಾಬ್ಲೆಟ್ನಿಂದಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ, ಅಂಥವರಿಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಇರುತ್ತೆ? ಸೊ ಖಂಡಿತ ನೀವು ಹೇಳಿದಾಗೆ ಮೋರ್ ಆಫ್ ಡ್ರಗ್ ಇಂಡ್ಯೂಸ್ಡ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಮೋರ್ ಆಫ್ ಮೆಡಿಕೇಷನ್ಸ್ ತೊಗೊಳ್ಳೋದ್ರಿಂದ, ಸೊ ಕೆಲವು ಮೆಡಿಕೇಷನ್ಸ್ ತೊಗೊಳ್ಳೋದ್ರಿಂದ ಆಗುವಂಥದ್ದು. ಆ್ಯಂಡ್ 40+ ಏಜ್ ಗ್ರೂಪ್ ಏನಿದೆ, ಅಥವಾ ಓಲ್ಡ್ ಏಜ್ ಪೀಪಲಲ್ಲಿ ಇದು ಕ್ವೈಟ್ ಕಾಮನ್ ಅಂತಲೇ ಹೇಳ್ಬೋದು. ಡಯಾಬಿಟಿಕ್ಗೆ ಮೆಡಿಸಿನ್ಸ್ ತೊಗೊಳ್ತಿರ್ತಾರೆ, ಅಥವಾ ಹೈಪರ್ ಟೆನ್ಷನ್ಗೆ ಮೆಡಿಸಿನ್ಸ್ ತೊಗೊಳ್ತಿರ್ತಾರೆ. ಮೆಡಿಸಿನ್ಸ್ ಅವ್ರಿಗೆ ಹೆಚ್ಚಾಗಿರುತ್ತೆ. ಸೊ ಮೋರ್ ಆಫ್ ಮೆಡಿಕೇಷನ್ಸ್ ತೊಗೊಂಡಾಗ ಸೊ ಮೆಡಿಸನ್ ಇಂಡ್ಯೂಸ್ಡ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಸೊ ಅದರಿಂದ ಬರುವಂಥದ್ದು ಇರ್ಬೋದು. ಆ್ಯಂಡ್ ಲಾಟ್ ಆಫ್ ಮೆಡಿಕೇಷನ್ಸ್ ಅಥವಾ ಬೇರೆ ಅಸ್ತಮ ಆಗಿರ್ಬೋದು. ಸೊ ಇದರೆಲ್ಲದರಿಂದ ಗ್ಯಾಸ್ಟ್ರೈಟಿಸ್ ಒಂದು ಕಾಮನ್ ಆಗಿ ಸಮಸ್ಯೆನ ಕಾಡುತ್ತೆ. ಸೊ ಡೆಫಿನೆಟ್ಲಿ ಅವ್ರಿಗೆ ಹೋಮಿಯೋಪತಿನಲ್ಲಿ ಸೂಕ್ತ ಪರಿಹಾರ ಕೂಡ ಇದೆ. ಆ್ಯಂಡ್ ಅಲಾಂಗ್ ವಿತ್ ಅವರ ಶುಗರ್ ಕೂಡ ಕಂಟ್ರೋಲ್ ಬರೋದಿರ್ಬೋದು, ಅಥವಾ ಪ್ರೆಷರ್ಸ್ ಕೂಡ ಕಂಟ್ರೋಲ್ ಮಾಡುವಂಥದ್ದಿರ್ಬೋದು. ಸೊ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಒಂದು ಫರ್ದರ್ ಪ್ರೋಗ್ರೆಸ್ ಆಫ್ ದಿ ಡಿಸೀಸ್ನ ಕೂಡ ಅವಾಯ್ಡ್ ಮಾಡ್ಬೋದು.
ಓಕೆ ಡಾಕ್ಟರ್, IBS ಮತ್ತೆ ಗ್ಯಾಸ್ಟ್ರಿಕ್ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಹಂಚಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಡಾಕ್ಟರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ವಿಳಾಸ ಇಂತಿದೆ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ 9550001133. ಮತ್ತೊಂದು ಸಂಖ್ಯೆ 18001081081212. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.